ಮತ್ತು ಈಗ ಅವರ ಕುಟುಂಬಕ್ಕೆ ಬಹಳ ಆಪ್ತರು ಸೌಂದರ್ಯ ಜಗದೀಶ್ ಅವರ ಆಪ್ತರಾಗಿರುವಂತಹ ಶ್ರೇಯಸ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಿರ್ಮಾಪಕ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಗೆ ಯತ್ನ ಮಾಡಿದ್ರು. ಅದನ್ನ ಕಂಡ ತಕ್ಷಣ ನಾವು ಅವರನ್ನ ಸೀದಾ ಆಸ್ಪತ್ರೆಗೆ ಕರ್ಕೊಂಡು ಬಂದ್ವಿ. ಇಲ್ಲೇ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ವೈದ್ಯರು ಅವರ ಡೆತ್ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ರು ಅಂತ ಹೇಳಿ ಮಾಹಿತಿಯನ್ನ ನೀಡಿದ್ದಾರೆ ಸೌಂದರ್ಯ ಜಗದೀಶ್ ಅವರ ಆಪ್ತ ಶ್ರೇಯಸ್. ಮನೆಯಲ್ಲೇ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ರು ಅವರು. ಬೆಳಗ್ಗೆ 9 ಗಂಟೆಯ ಸುಮಾರಿಗೆ ಈ ಘಟನೆ ನಡೆದಿದೆ. ನಾವೆಲ್ಲರೂ ಹೃದಯಾಘಾತ ಆಗಿದೆ ಅನ್ನುವಂತಹ ಮಾಹಿತಿಯನ್ನ ನಾವು ಎಲ್ಲೂ ಕೂಡ ಯಾರಿಗೂ ಕೊಟ್ಟಿರಲಿಲ್ಲ. ಪೊಲೀಸರು ಬಂದಂತಹ ನಂತರದಲ್ಲಿ ಮುಂದಿನ ಪ್ರಕ್ರಿಯೆಗಳು ನಡೆಯುತ್ತೆ ಅನ್ನುವಂತಹ ಮಾಹಿತಿಯನ್ನ ಸದ್ಯ ಶ್ರೇಯಸ್ ನೀಡಿದ್ದಾರೆ. ಪೊಲೀಸರು ಮನೆಗೆ ಹೋಗಿ ಕಂಪ್ಲೇಂಟ್ ಅನ್ನ ತೆಗೆದುಕೊಳ್ತಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಸೌಂದರ್ಯ ಜಗದೀಶ್ ಅವರ ಆಪ್ತನಾಗಿರುವಂತಹ ಸ್ನೇಹಿತನಾಗಿರುವಂತಹ ಶ್ರೇಯಸ್ ನೀಡಿದ್ದಾರೆ. ಅಲ್ಲಿಗೆ ಕುಟುಂಬಸ್ಥರ ಕಡೆಯಿಂದ ಲಭ್ಯವಾಗ್ತಾ ಇರುವಂತಹ ಕ್ಲಿಯರ್ ಕಟ್ ಮಾಹಿತಿ ಇದು. ಸೌಂದರ್ಯ ಜಗದೀಶ್ ನೇಣಿಗೆ ಶರಣಾಗಿದ್ದಾರೆ. ಹಾಗೆ ಶರಣಾಗ್ತಾ ಇದ್ದ ಹಾಗೆ ಅವರನ್ನ ಸೀದಾ ಆಸ್ಪತ್ರೆಗೆ ಕರ್ಕೊಂಡು ಬರಲಾಗಿದೆ. ಯಾವಾಗ ನೋಡಿದ್ರು ಆ ಸಂದರ್ಭದಲ್ಲಿ ತಕ್ಷಣ ಕುಟುಂಬಸ್ಥರು ಅವರನ್ನ ಆ ನೇಣು ಕುಣಿಕೆಯಿಂದ ಇಳಿಸಿ ನೇರವಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದಾರೆ. ಬಟ್ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಂತಹ ಸಂದರ್ಭದಲ್ಲಿ ವೈದ್ಯರು ಇಲ್ಲ, ಸಾವಾಗಿದೆ ಎನ್ನುವಂತಹ ಮಾಹಿತಿಯನ್ನ ನೀಡಿದ್ದಾರೆ. ಬಟ್ ಯಾಕಿಂಥ ನಿರ್ಧಾರವನ್ನ ಕೈಗೊಂಡ್ರು ಅನ್ನುವಂಥದ್ದೇ ಪ್ರಶ್ನೆ. ತಮ್ಮ ಮಗನನ್ನ ಬಹಳ ದೊಡ್ಡ ಸಿನಿಮಾ ನಟನಾಗಿ ಮಾಡಬೇಕು ಅನ್ನುವಂತಹ ಕನಸನ್ನ ಹೊತ್ತಿದ್ದಂಥವರು ಸೌಂದರ್ಯ ಜಗದೀಶ್. ಅಪ್ಪು ಪಪ್ಪು ಸಿನಿಮಾ ಮೂಲಕ ಮಗನನ್ನ ತೆರೆ ಮೇಲೆ ತೆಗೆದುಕೊಂಡು ಬಂದರು. ಸ್ನೇಹಿತರು ಹೀಗೆ ಹಲವು ಸಿನಿಮಾಗಳನ್ನ ನಿರ್ಮಾಣ ಮಾಡಿದ್ರು. ಸ್ಯಾಂಡಲ್ವುಡ್ನ ಎಲ್ಲ ಕಲಾವಿದರ ಜೊತೆ, ಎಲ್ಲ ನಿರ್ಮಾಪಕರ ಜೊತೆ ಬಹಳ ಉತ್ತಮವಾದಂತಹ ಸಂಬಂಧವನ್ನ ಹೊಂದಿದ್ರು. ನಿರ್ಮಾಪಕರಾಗಿರುವಂತಹ ಸೌಂದರ್ಯ ಜಗದೀಶ್ ಕೇವಲ ಸಿನಿಮಾ ನಿರ್ಮಾಣ ಮಾತ್ರ ಅಲ್ಲ, ಬಿಸ್ನೆಸ್ನಲ್ಲೂ ಕೂಡ ತೊಡಗಿಸಿಕೊಂಡಿದ್ರು. ಬಿಲ್ಡರ್ ಆಗಿದ್ರು. ಜೊತೆಗೆ ಜೆಟ್ಲ್ಯಾಗ್ನ ಕೂಡ ಅವರು ನಡೆಸ್ತಾ ಇದ್ರು. ಅವರ ಮಾಲೀಕತ್ವದಲ್ಲಿತ್ತು ಜೆಟ್ಲ್ಯಾಗ್. ಇಷ್ಟೆಲ್ಲ ಇರುವಂತಹ ಸಂದರ್ಭದಲ್ಲಿ ಅಂಥದ್ದೇನಾಯಿತು ಸೌಂದರ್ಯ ಜಗದೀಶ್ ಅವರಿಗೆ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಕುಟುಂಬಸ್ಥರು ಶ್ರೇಯಸ್ ಅವರು ಮಾತನಾಡಿದ್ದನ್ನು ನೀವು ಕೇಳಿಸ್ಕೊಂಡ್ರಿ. ಸದ್ಯಕ್ಕೆ ಈ ವಿಚಾರಗಳ ಬಗ್ಗೆ ಚರ್ಚೆ ಬೇಡ, ಏನೇ ಇದ್ರೂ ಮುಂದಿನ ದಿನಗಳಲ್ಲಿ ನಾವು ನಿಮಗೆ ಹೇಳ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.